ನೋಡಿ, ವಾಟ್ ಈಸ್ ಪ್ರೋಸೆಸ್? ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ವಾಟ್ ಈಸ್ ಪ್ರೋಸೆಸ್ ನಾವು ಬಂದ್ಬಿಡೋಣ. ಇಲ್ಲಿ ಹಾಗಾದ್ರೆ ವಾಟ್ ಈಸ್ ದ ಪ್ರೋಸೆಸ್ ಅಂತ ಹೇಳಿ ಬಂದ್ರೆ ನೋಡಿ, ವೆನ್ ದ ರಾ ಮಟೀರಿಯಲ್ಸ್ ಆರ್ ಎ ಫೀಡ್ ಇನ್ ಟು ದ ಮೆಷಿನ್ as an input, we get output. In order to convert the raw material into finished product, input into output, it has to process or move through different stages. Each stages is known as process ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ವಾಟ್ ಇಸ್ ದ ಪ್ರೋಸೆಸ್ ಅಂತ ಬಂದ್ರೆ, when the raw materials are a feed into the machines as an input. ಅಂದ್ರೆ ನಾವು ಏನು ಕಚ್ಚಾ ವಸ್ತುಗಳು ಅಂತ ಹೇಳಿ ನಾವು ಕರಿತೀವಲ್ಲ, ಆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ತಯಾರಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ಏನು ಕಚ್ಚಾ ವಸ್ತುಗಳನ್ನ ಮೆಷಿನ್ ಏನು ಫೀಡ್ ಅನ್ನ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಆ ಫೀಡ್ ಅನ್ನ ಮಾಡ್ತಕ್ಕಂಥದ್ದನ್ನ ಇನ್ಪುಟ್ ಅಂತ ಹೇಳಿ ನಾವು ಕರಿತೀವಿ. ನಾವ್ ಯಾವಾಗ ಮಿಷಿನ್ಗೆ ಆ ಕಚ್ಚಾ ಸಾಮಗ್ರಿಗಳನ್ನ ಅಥವಾ ಕಚ್ಚಾ ವಸ್ತುವನ್ನ ಫೀಡ್ ಮಾಡ್ತೀವಿ, ಫೀಡ್ ಮಾಡಿದ ನಂತರ ಮಿಷಿನ್ ಇಂದ ಔಟ್ ಆಗ್ತಕ್ಕಂಥದ್ದೇನು ಅಥವಾ ಹೊರಗೆ ಬರ್ತಕ್ಕಂಥದ್ದು ಏನಿದೆಯಲ್ಲ, ಅದನ್ನ ಔಟ್ಪುಟ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿಷ್ಟೇ ದ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದ ಫಿನಿಶ್ಡ್ ಪ್ರಾಡಕ್ಟ್ ಅಂತ. ಹಂಗಂದ್ರೆ ದ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದ ಫಿನಿಶ್ಡ್ ಪ್ರಾಡಕ್ಟ್. ಸೋ ಮೆನಿ ಸ್ಟೇಜಸ್ ಆರ್ ಎ, ಸೋ ಮೆನಿ ಪ್ರೋಸೆಸ್ ಆರ್ ನೋನ್ ಆಸ್ ಎ ಪ್ರೋಸೆಸ್ ಅಂತ ಹೇಳಿ ನಾವು ಕರಿತೀವಿ. ಒಂದು ಕಚ್ಚಾ ಸಂಪನ್ಮೂಲವನ್ನ ಸಿದ್ಧ ವಸ್ತುವನ್ನಾಗಿ ತಯಾರಿಸ್ತಕ್ಕಂತಹ ಸಂದರ್ಭದಲ್ಲಿ ಯಂತ್ರಗಳಿಗೆ ನಾವು ಏನು ಕೊಡ್ತಕ್ಕಂತಹ ಅಥವಾ ಮೆಷಿನ್ ಅಥವಾ ಯಂತ್ರಗಳು ಅಂತ ನಾವೇನ್ ಹೇಳ್ತೀವಲ್ಲ, ಯಂತ್ರಗಳ ಮುಖಾಂತರ ಕಚ್ಚಾ ಸಂಪನ್ಮೂಲವನ್ನ ಸಿದ್ಧ ವಸ್ತುಗಳನ್ನಾಗಿ ತಯಾರಿಸ್ತಕ್ಕಂತಹ ಸಂದರ್ಭದಲ್ಲಿ ವಿವಿಧ ಹಂತಗಳು ಅಂತ ಹೇಳಿ ನಾವು ಕರಿತೀವಿ. ಸ್ಟೇಜಸ್ ಅಂತ ಬಂದ್ಕೂಳೆ ವಿವಿಧ ಹಂತಗಳು ಅಂತ ಹೇಳಿ ನಾವು ಕರಿತೀವಿ. ಆ ವಿವಿಧ ಹಂತಗಳನ್ನೇ ನಾವು ಪ್ರೋಸೆಸ್ ಅಂತ ಹೇಳಿ ನಾವು ಕರಿತೀವಿ ಅಂತಕ್ಕಂಥದ್ದು. ವಾಟ್ ಈಸ್ ದ ಪ್ರೋಸೆಸ್ ಕಾಸ್ಟಿಂಗ್ ಅಂತ ಹೇಳಿ ಬಂದಾಗ ನೋಡಿ, process costing is a common mass of production industries producing a standard products. Usually in such a industries, all goods are produced for a stock, units produced are identical, and so all industries produces are so standardized are known as a process costing ಅಂತ ಹೇಳಿ ನಾವು ಕರಿತೀವಿ. One of the definition ಅಂತ ಬಂದ್ರೆ, process costing is used to ascertain the cost of each stages of manufactures when the materials is passed through the various operations to obtain a final product. So ultimately our result with the products in a many cases at the different stages are known as a process costing ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ the raw material will be converted into the finished product ಅಂತೀವಿ. ಆ raw material will be converted into the finished product ಅಂತ ಬಂದಾಗ number of process ಅಥವಾ number of stages ಅಂತೀವಿ. ಯಾವುದೇ ಒಂದು ಕಚ್ಚಾ ಸಂಪನ್ಮೂಲ ಸಿದ್ಧ ವಸ್ತುಗಳಾಗಿ ಬರಬೇಕಾದ್ರೆ ವಿವಿಧ ಹಂತಗಳನ್ನ ತೆಗೆದುಕೊಳ್ತಕ್ಕಂಥದ್ದಾಗುತ್ತೆ. ಆ ವಿವಿಧ ಹಂತಗಳು ಅಂತ ಬಂದಾಗ ನಂಬರ್ ಆಫ್ ಪ್ರೋಸೆಸ್ ಅಂತೀವಿ. ಆ ನಂಬರ್ ಆಫ್ ಪ್ರೋಸೆಸ್ ಮತ್ತು ನಂಬರ್ ಆಫ್ ಸ್ಟೇಜಸ್ ಅಂತೀವಿ. ಪ್ರತಿಯೊಂದು ಸ್ಟೇಜ್ ಅಥವಾ ಪ್ರತಿಯೊಂದು ಹಂತ ಏನಿದೆಯಲ್ಲ, ಆ ಹಂತದಲ್ಲಿ ಇಲ್ಲಿ ನಂಬರ್ ಆಫ್ ಸ್ಟೇಜಸ್ ಅಂತ ಬಂದಾಗ ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3 ಅಥವಾ ಪ್ರೋಸೆಸ್ 4 ಅಂತ ಹೋಗ್ತೀವಿ. ನಂಬರ್ ಆಫ್ ಪ್ರೋಸೆಸ್ ಆಗುತ್ತೆ. ಪ್ರತಿ ಒಂದು ಪ್ರೋಸೆಸ್ ನಲ್ಲಿ ಅಥವಾ ಪ್ರತಿ ಒಂದು ಹಂತ ಅಂತ ಹೇಳ್ತೀವಿ ನಾವು, ಅಥವಾ ಪ್ರತಿ ಒಂದು ಹಂತದಲ್ಲಿಯೂ ಸಹ ಆ ಕಚ್ಚಾ ಸಂಪನ್ಮೂಲಗಳಿಗೆ ಬೆಲೆಯನ್ನ ಅಥವಾ ಆಗ್ತಕ್ಕಂಥ ಖರ್ಚನ್ನ ಆಯಾ ಹಂತದಲ್ಲಿ ಅಥವಾ ಆಯಾ ಸ್ಟೇಜ್ ನಲ್ಲಿ ನಾವು ನಿಗದಿ ಮಾಡ್ತಾ ಹೋಗ್ತೀವಿ. ಆ ನಿಗದಿ ಮಾಡ್ತಾ ಹೋಗಿ ಕೊನೆಗೆ ಅದೇನಿದೆ, ಸೊ ಇಲ್ಲಿ ಪ್ರಾಡಕ್ಟ್ ಏನಿದೆಯಲ್ಲ, ದ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದ ಫಿನಿಶ್ಡ್ ಪ್ರಾಡಕ್ಟ್ ಆನ್ ವೇರಿಯಸ್ ಸ್ಟೇಜಸ್ ಆರ್ ಎ ವೇರಿಯಸ್ ಪ್ರೋಸೆಸ್ ಟು ದ ಸೊ ಇನ್ ಕೇಸ್ ಫಿನಿಶ್ಡ್ ಪ್ರಾಡಕ್ಟ್ ಅಂದ್ರೆ ಕಚ್ಚಾ ಸಂಪನ್ಮೂಲ ಸಿದ್ಧ ವಸ್ತುವಾಗಿ ಬರಬೇಕಾದ್ರೆ ಹಲವಾರು ಹಂತಗಳನ್ನ ದಾಟಿ ಬರ್ಬೇಕಾಗತ್ತೆ. ಆ ಹಲವಾರು ಹಂತಗಳನ್ನ ದಾಟತಕ್ಕಂಥ ಸಂದರ್ಭದಲ್ಲಿ ಆ ಹಲವಾರು ಪ್ರಕ್ರಿಯೆಗಳು ಅಂತ ಹೇಳಿ, ಪ್ರೋಸೆಸ್ ಅಂದ್ರೆ ಪ್ರಕ್ರಿಯೆಗಳು ಅಂತ ಹೇಳಿ ನಾವು ಕರಿತೀವಿ. ಹಲವಾರು ಪ್ರಕ್ರಿಯೆಗಳು ಅಥವಾ ಪ್ರೋಸೆಸ್ ಏನಿದೆ, ಪ್ರತಿಯೊಂದು ಹಂತದಲ್ಲಿ ಆ ಕಚ್ಚಾ ಸಂಪನ್ಮೂಲ ಏನಿದೆ ಅದು ಸಿದ್ಧ ವಸ್ತು ಆಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಆಗ್ತಕ್ಕಂಥ ಖರ್ಚು ಅಥವಾ ಅದಕ್ಕೆ ನಿಗದಿ ಮಾಡ್ತಕ್ಕಂಥ ಬೆಲೆ ಏನಿದೆಯಲ್ಲ,
ಅದನ್ನ ನಿರ್ಧರಿಸತಕ್ಕಂತ ಸಂದರ್ಭದಲ್ಲಿ ಪ್ರತಿ ಒಂದು ಪ್ರೋಸೆಸ್ಗೆ ನಾವು ಅಕೌಂಟ್ ಏನ್ ಮಾಡ್ತೀವಿ, ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಕೊನೆಯದಾಗಿ ಬಂದಿರ್ತಕ್ಕಂಥ ಫೈನಲ್ ಪ್ರಾಡಕ್ಟ್ ಏನಿದೆಯಲ್ಲ ಅದನ್ನ ಫಿನಿಶ್ಡ್ ಗೂಡ್ಸ್ ಅಂತ ಹೇಳಿ ನಾವು ಕರಿತೀವಿ, ಅಂತಿಮ ವಸ್ತು ಅಂತ ಹೇಳಿ ನಾವು ಕರಿತೀವಿ. ಅದಕ್ಕೆ ಬೆಲೆಯನ್ನ ನಾವು ಪ್ರತಿ ಒಂದು ಹಂತದಲ್ಲಿ ನಿರ್ಧರಿಸದಕ್ಕೆ ನಾವು ಮಾಡ್ತಕ್ಕಂಥ ಒಂದು ಅಕೌಂಟ್ ಏನಿದೆಯಲ್ಲ ಅದನ್ನ ಪ್ರೋಸೆಸ್ ಕಾಸ್ಟಿಂಗ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದಿಷ್ಟೇ, ಅಪ್ಲಿಕೇಶನ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಯಾವ ರೀತಿಯಾದಂತಹ ಉದ್ದಿಮೆಗಳು ಈ ಪ್ರೋಸೆಸ್ ಕಾಸ್ಟಿಂಗ್ ಗೆ ಅಪ್ಲಿಕಬಲ್ ಆಗ್ತವೆ ಅಥವಾ ಅಪ್ಲೈ ಆಗ್ತವೆ ಅಥವಾ ಅಪ್ಲಿಕೇಶನ್ ಅಂತ ಹೇಳಿ ನಾವು ಬಂದಾಗ, ಈ ಒಂದು ನಾವು ಪ್ರೋಸೆಸ್ ಕಾಸ್ಟಿಂಗ್ ಅಂತ ಹೇಳ್ತೀವಲ್ಲ, ಯಾವುದೇ ಒಂದು ವಸ್ತು ಒಂದೇ ಹಂತದಲ್ಲಿ ಸಿದ್ಧ ವಸ್ತುವಾಗಿ ತಯಾರಾಗ್ಲಿಕ್ಕೆ ಸಾಧ್ಯವಿಲ್ವೋ ಅಂತ ಎಲ್ಲ ಉದ್ದಿಮೆಗಳೇನಿದಾವೆ ಅಥವಾ ಅಂತ ಕಂಪನಿಗಳೇನಿದಾವೆ ಈ ಪ್ರೋಸೆಸ್ ಕಾಸ್ಟಿಂಗ್ ಅನ್ನ ಅಪ್ಲೈ ಅನ್ನ ಮಾಡ್ತಕ್ಕಂಥದ್ದಾಗತ್ತೆ. ಅಂತಹ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಉದ್ದಿಮೆಗಳು ಅಂತ ಬಂದ್ರೆ ಅಥವಾ ಅಪ್ಲಿಕೇಶನ್ ಅಂತ ಬಂದ್ರೆ ಅಥವಾ ಅಪ್ಲಿಕಬಲ್ ಆಫ್ ದ ಇಂಡಸ್ಟ್ರೀಸ್ ಅಂತ ಬಂದ್ರೆ ಅಥವಾ ಅಂಡರ್ಟೇಕಿಂಗ್ಸ್ ಅಂತ ಬಂದ್ರೆ ಇಲ್ಲಿ ಕೆಲವೊಂದು ನಾವು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗ್ಬೋದು. ಇಂತಹ ಕೆಲವೊಂದು ಉದ್ಯಮಗಳು ಈ ರೀತಿಯಾಗಿರ್ತಕ್ಕಂಥ ಪ್ರೋಸೆಸ್ ಕಾಸ್ಟಿಂಗ್ ಅನ್ನ ಅನುಸರಿಸತಕ್ಕಂಥದ್ದಾಗುತ್ತೆ ಅಥವಾ ಇಂತಹ ಉದ್ಯಮಿಗಳಿಗೆ ಪ್ರೋಸೆಸ್ ಕಾಸ್ಟಿಂಗ್ ಅಪ್ಲಿಕಬಲ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಈ ಒಂದು ಉದ್ಯಮಿಗಳೇನಿದ್ದಾವೆ ಇದು, ಫಾರ್ ಎಕ್ಸಾಂಪಲ್ ಸೋಪ್ ಮೇಕಿಂಗ್ ಇಂಡಸ್ಟ್ರಿ ಏನಿದೆಯಲ್ಲ, ಇಲ್ಲಿ ಫಿನಿಶಡ್ ಪ್ರಾಡಕ್ಟ್ ಆಗಿ ಬರ್ಬೇಕಾದ್ರೆ ಇಲ್ಲಿ ಹಲವಾರು ಹಂತಗಳನ್ನ ದಾಟಿ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸೋಪ್ ಫ್ಯಾಕ್ಟ್ರಿ ಅಥವಾ ಸೋಪ್ ಇಂಡಸ್ಟ್ರಿ ಏನಿದೆಯಲ್ಲ ಇದು ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ಬರ್ತಕ್ಕಂಥದ್ದು. ಇಂಥ ಉದ್ಯಮಗಳು ಈ ಒಂದು ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದಾಗುತ್ತೆ. ಮಿಲ್ಕ್ ಡೈರಿ, ಬ್ರೇವರೀಸ್, ಕೆಮಿಕಲ್ ವರ್ಕ್ಸ್, ಫ್ಲೋರ್ ಮಿಲ್, ಆಯಿಲ್ ರಿಫೈನಿಂಗ್, ಟೆಕ್ಸ್ಟೈಲ್ ಮಿಲ್ಸ್, ಫರ್ಟಿಲೈಸರ್ ಇಂಡಸ್ಟ್ರಿ, gas industry, ice plant, drugs and medicines, producing industries, rubber industry, cement manufacture, paper manufacturing, paint manufacturing, distilleries, plastic manufacturing, sugar industry, food manufacturing, biscuit factory, box making industry, aluminum industry, timber industries, so on so. ಇಂತಹ ಉದ್ದಿಮೆಗಳು ಏನಿದಾವಲ್ಲ ಈ ಎಲ್ಲಾ ಉದ್ದಿಮೆಗಳು ಈ ಒಂದು ರೀತಿಯಾಗಿರ್ತಕ್ಕಂಥ ಪ್ರೋಸೆಸ್ ಕಾಸ್ಟಿಂಗ್ ಅನ್ನ ಅನುಸರಿಸತಕ್ಕಂಥದ್ದಾಗತ್ತೆ. ಇಲ್ಲಿ ಅಪ್ಲಿಕೇಶನ್ಸ್ ಅಂತ ಬಂದಾಗ ಈ ಎಲ್ಲಾ ಉದ್ದಿಮೆಗಳು ಈ ಪ್ರೋಸೆಸ್ ಕಾಸ್ಟಿಂಗ್ ಅನ್ನ ಅಳವಡಿಸತಕ್ಕಂಥದ್ದಾಗತ್ತೆ. And what are the important features are a characteristics of a process costing? ಹಾಗಾದ್ರೆ ಪ್ರೋಸೆಸ್ ಕಾಸ್ಟಿಂಗ್ ನ ಕೆಲವೊಂದು ಪ್ರಮುಖವಾಗಿರ್ತಕ್ಕಂತಹ ಗುಣಲಕ್ಷಣಗಳು ಅಂತ ನಾವು ಬರ್ತೀವಿ. ವಾಟ್ ಆರ್ ದ ಸೈಲೆಂಟ್ ಫೀಚರ್ಸ್ ಅಂತೀವಿ, ಇಂಪಾರ್ಟೆಂಟ್ ಫೀಚರ್ಸ್ ಅಂತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರೋಸೆಸ್ ಕಾಸ್ಟಿಂಗ್ ಅಂತ ನಾವು ಬಂದಾಗ ಇಲ್ಲಿ ಮುಖ್ಯವಾಗಿ ನಾವು 6 ರೀತಿಯಾಗಿ ಅಥವಾ 6 ಗುಣಲಕ್ಷಣಗಳನ್ನ ನಾವು ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ಕಾಣ್ತಕ್ಕಂಥದ್ದಾಗತ್ತೆ. ಇಲ್ಲಿ ಮೊದಲನೇದಾಗಿ ದ ಪ್ರೋಸೆಸ್ ಕಾಸ್ಟಿಂಗ್ ಈಸ್ ಎ ಸ್ಟ್ಯಾಂಡರ್ಡೈಸ್ಡ್ ಅಂತ ಹೇಳಿ ಪ್ರೋಸೆಸ್ ಕಾಸ್ಟಿಂಗ್ ಇಸ್ ದ ಸ್ಟ್ಯಾಂಡರ್ಡೈಸ್ಡ್. ಪ್ರತಿ ಒಂದು ಉದ್ದಿಮೆ ಏನಿದೆ ಅದು ಉದ್ದಿಮೆಯು ಉತ್ಪಾದನೆ ಮಾಡ್ತಕ್ಕಂಥ ವಸ್ತು ಏನಿದೆಯಲ್ಲ ಆ ಪ್ರಾಡಕ್ಟ್ ಏನಿದೆ ಅದು ಒಂದೇ ರೀತಿಯಾಗಿರ್ತಕ್ಕಂಥ ಗುಣಮಟ್ಟವನ್ನ ಅಥವಾ ಸ್ಟ್ಯಾಂಡರ್ಡ್ ಅನ್ನ ಹೊಂದಿರತಕ್ಕಂಥದ್ದಾಗುತ್ತೆ. ಅದನ್ನ ನಾವು ಐಡೆಂಟಿಕಲ್ ಪ್ರಾಡಕ್ಟ್ ಅಂತ ಹೇಳಿ ನಾವು ಒಂದೇ ರೀತಿಯಾದಂತಹ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಸೊ ನಂಬರ್ 1 ಅಂತ ಬಂದಾಗ ದ ಪ್ರಾಡಕ್ಟ್ ಈಸ್ ಸ್ಟ್ಯಾಂಡರ್ಡೈಸ್ಡ್. ನಂಬರ್ 2 ಅಂತ ಬಂದಾಗ the production of goods is a continuous process. The production of goods is the continuous process. Now ಈಗಾಗಲೇ ಹೇಳಿದ್ವಿ, the raw material will be converted into the finished product. Various stages are a various process are there ಅಂತ ಹೇಳಿದ್ವಿ ನಾವು. ಹಾಗಾಗಿ ಇದು ನಿರಂತರವಾಗಿರ್ತಕ್ಕಂಥ ಪ್ರೋಸೆಸ್ ನಲ್ಲಿ ಇರ್ತಕ್ಕಂಥದ್ದು. ಯಾಕೆಂದ್ರೆ ಒಂದೇ ಹಂತದಲ್ಲಿ ಇದು ಸಿದ್ಧ ವಸ್ತುವಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಂಬರ್ ಆಫ್ ಪ್ರೋಸೆಸ್ ಆಗಿರೋದ್ರಿಂದ ಇಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಅಥವಾ ಒಂದು ಪ್ರೋಸೆಸ್ ನಲ್ಲಿ ಅಥವಾ ಒಂದು ಸ್ಟೇಜಸ್ ನಲ್ಲಿ ಇಲ್ಲಿ ಇನ್ಪುಟ್ ಆಗಿರ್ತಕ್ಕಂಥದ್ದು ಮತ್ತೆ ಔಟ್ಪುಟ್ ಆಗುತ್ತೆ. ಇಲ್ಲಿ ಔಟ್ಪುಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರೋಸೆಸ್ ನಲ್ಲಿ ಅದು ಇನ್ಪುಟ್ ಆಗುತ್ತೆ. ಅಲ್ಲಿ ಇನ್ಪುಟ್ ಆಗಿ ಮತ್ತೆ ಔಟ್ಪುಟ್ ಆಗಿದ್ದು ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ನಲ್ಲಿ ಇನ್ಪುಟ್ ಆಗುತ್ತೆ. ಅಲ್ಲಿ ಫೈನಲ್ ಪ್ರೋಸೆಸ್ ನಲ್ಲಿ ಔಟ್ಪುಟ್ ಇಸ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗೂಡ್ಸ್ ಆರ್ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಹೇಳ್ತೀವಿ. ಅಂತಿಮವಾಗಿ ಅದು ಸಿದ್ಧ ವಸ್ತುವಾಗಿ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಪ್ರೋಸೆಸ್ ಕಾಸ್ಟಿಂಗ್ ಈಸ್ ಒನ್ ಆಫ್ ದ ಸೈಲೆಂಟ್ ಆರ್ ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಬಂದ್ರೆ
Process costing ನಲ್ಲಿ so in case whether production of a goods is a continuous process ಆಗುತ್ತೆ, continuous ಇರ್ತಕ್ಕಂಥದ್ದು. Number 3, the finished product is a result of a 2 or more process. Sorry, the finished product or a goods is the result of 2 or more process ಅಂತೀವಿ. ಕೆಲವೊಂದು ಸಂದರ್ಭದಲ್ಲಿ ಎರಡೇ ಪ್ರೋಸೆಸ್ ಗೆ ನೋಡಿ, ಪ್ರೋಸೆಸ್ 1 ಪ್ರೋಸೆಸ್ 2 ಸ್ಟೇಜಸ್ 1 ಸ್ಟೇಜಸ್ 2 ಅಂತ ಹೇಳಿ ನಾವು ಕರಿತೀವಿ. ಎರಡೇ ಹಂತದಲ್ಲಿ ಅದು ಫಿನಿಶಿಂಗ್ ಪ್ರಾಡಕ್ಟ್ ಆಗಿ ಹೊರಬಹುದು. ಕೆಲವೊಂದು ಸಂದರ್ಭದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಹಂತಗಳನ್ನ ದಾಟಿ ಅದು ಸಿದ್ಧ ವಸ್ತುವಾಗಿ ಬರ್ತಕ್ಕಂಥದ್ದು ಪ್ರೋಸೆಸ್ ಕಾಸ್ಟಿಂಗ್ ನ ಇನ್ನೊಂದು ಗುಣಲಕ್ಷಣ ಅಂತ ಹೇಳಿ ನಾವು ಕರಿತೀವಿ. ನಂಬರ್ 4 ಅಂತ ಬಂದ್ರೆ ದ ಔಟ್ಪುಟ್ ಆಫ್ ಎ ಒನ್ ಪ್ರೋಸೆಸ್ ಬಿಕಮ್ಸ್ ಎ ಇನ್ಪುಟ್ ಆಫ್ ದ ನೆಕ್ಸ್ಟ್ ಪ್ರೋಸೆಸ್. ದ ಪ್ರೋಸೆಸ್ and that of the last process is transport to finished stock ಅಂತ ಹೇಳಿ ನಾವು ಕರಿತೀವಿ. ನೋಡಿ, ಒಂದು ಪ್ರೋಸೆಸ್ ನಲ್ಲಿ ಔಟ್ಪುಟ್ ಆಗಿದ್ದು ನೆಕ್ಸ್ಟ್ ಪ್ರೋಸೆಸ್ ನಲ್ಲಿ ಇನ್ಪುಟ್ ಆಗುತ್ತೆ. ಫೈನಲ್ ಆಗಿ ಔಟ್ಪುಟ್ ಆಗಿರ್ತಕ್ಕಂಥದ್ದನ್ನ ಫಿನಿಶ್ಡ್ ಸ್ಟಾಕ್ ಅಂತ ಹೇಳಿ ನಾವು ಕರಿತೀವಿ ಅಂತಕ್ಕಂಥದ್ದು. ನಂಬರ್ 5 ಅಂತ ಬಂದ್ರೆ ಕಾಸ್ಟ್ ಪರ್ ಯೂನಿಟ್ ಇಸ್ ದ ಅವರೇಜ್ ಕಾಸ್ಟ್ ಅಂತೀವಿ. ಕಾಸ್ಟ್ ಪರ್ ಯೂನಿಟ್ ಇಸ್ ಅವರೇಜ್ ಕಾಸ್ಟ್ ಅಂತೀವಿ. ಇಲ್ಲಿ ಹೌ ಟು ಕ್ಯಾಲ್ಕುಲೇಟ್ ದ ಸೊ ಇನ್ ಕೇಸ್ ಬೈ ಕಾಸ್ಟ್ ಅಂತ ಬಂದಾಗ ಸೊ ಇನ್ ಕೇಸ್ ಬೈ ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇನ್ಪುಟ್ ಯೂನಿಟ್ಸ್ ಅಂತ ಹೇಳಿ ನಾವು ಮಾಡ್ತೀವಿ. ಹಾಗಾಗಿ ನಂಬರ್ ಆಫ್ ಯೂನಿಟ್ಸ್ ಅಂತ ಮಾಡ್ತೀವಿ, ಅದು ಅವರೇಜ್ ಕಾಸ್ಟ್ ಆಗಿ ಇರುತ್ತೆ, ಸರಾಸರಿ ವೆಚ್ಚ ಅಂತ ಹೇಳಿ ನಾವು ಕರಿತಕ್ಕಂಥದ್ದಾಗುತ್ತೆ. ಲಾಸ್ಟ್ ಒನ್ ಇಸ್ ದ ಕಾಸ್ಟ್ ಆಫ್ ಈಚ್ ಪ್ರೋಸೆಸ್ ಈಸ್ ಕಲೆಕ್ಟೆಡ್ ಅಂತೀವಿ. ಕಾಸ್ಟ್ ಆಫ್ ಈಚ್ ಪ್ರೋಸೆಸ್ ಈಸ್ ಕಲೆಕ್ಟೆಡ್. ಪ್ರತಿ ಒಂದು ಹಂತದಲ್ಲಿ ನಾನು ಈಗಾಗಲೇ ಬಂದೆ ಹೇಳ್ತಾ, ಮೊದಲನೇ ಪ್ರೋಸೆಸ್ ನಲ್ಲಿ ರಾ ಮಟೀರಿಯಲ್ಸ್ ಏನಿದೆ ಅದು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೆಕೆಂಡ್ ಪ್ರೋಸೆಸ್ ನಲ್ಲೂ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಥರ್ಡ್ ಪ್ರೋಸೆಸ್ ನಲ್ಲಿ ನಾವು ಮಾಡ್ತಾ ಹೋಗ್ತಕ್ಕಂಥದ್ದಾಗುತ್ತೆ. ಪ್ರತಿ ಒಂದು ಪ್ರೋಸೆಸ್ ಎಂಟ್ರಿ ಆಗ್ತಕ್ಕಂಥದ್ದಾಗುತ್ತೆ. ಫೈನಲ್ ಆಗಿ ಸಿದ್ಧ ವಸ್ತುವಾಗಿ ಅದು ಹೊರಗೆ ಬರ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಪ್ರತಿ ಒಂದು ಹಂತದಲ್ಲಿ ಬರ್ತಕ್ಕಂಥದ್ದು ಏನಿದೆ, ಪ್ರತಿಯೊಂದು ಹಂತದಲ್ಲೂ ಸಹ ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ಎಂಟ್ರಿ ಆಗೋದ್ರಿಂದ ಇಲ್ಲಿ ಯಾವ ಪ್ರೋಸೆಸ್ ನಲ್ಲಿ ಲಾಸ್ ಆಯ್ತು, ಯಾವ ಕಾರಣಕ್ಕೆ ಲಾಸ್ ಆಯ್ತು ಎಂತಕ್ಕಂಥದ್ದನ್ನ ಈಸಿಯಾಗಿ ಫೈಂಡ್ ಔಟ್ ಅನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಾವು ಪ್ರೊಸೀಜರ್ಸ್ ಬಂದ್ಬಿಡೋಣ. ಹಾಗಾದ್ರೆ ವಾಟ್ ಆರ್ ದ ಪ್ರೊಸೀಜರ್ಸ್ ಫಾರ್ ದ ಪ್ರೋಸೆಸ್ ಕಾಸ್ಟಿಂಗ್? ಹಾಗಾದ್ರೆ ದ ಎಸೆನ್ಸಿಯಲ್ ಸ್ಟೇಜಸ್ ಇನ್ ದ ಪ್ರೋಸೆಸ್ ಕಾಸ್ಟಿಂಗ್ ಪ್ರೊಸೀಜರ್ಸ್ ಅಂತ ಬಂದಾಗ ಈಗಾಗಲೇ ನಾವು ನಂಬರ್ ಆಫ್ ಸ್ಟೇಜಸ್ ಅಂತ ಹೇಳಿ ನಾವು ಬಂದಿರೋದ್ರಿಂದ ಹಾಗಾದ್ರೆ ಈಗ ಏನು ನಾವು ಪ್ರೊಸೀಜರ್ಸ್ ಅನ್ನ ಮಾಡ್ತೀವಿ ಅನ್ನೋದಾದ್ರೆ, ನಂಬರ್ 1, ದ ಫ್ಯಾಕ್ಟರಿ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಪ್ರೋಸೆಸ್. ದ ಫ್ಯಾಕ್ಟರಿ ಆರ್ ಇಂಡಸ್ಟ್ರಿ ಆರ್ ಎ ಅಂಡರ್ಟೇಕಿಂಗ್ಸ್ ಈಸ್ ಎ ಡಿವೈಡೆಡ್ ಇಂಟು ನಂಬರ್ ಆಫ್ ಪ್ರೋಸೆಸ್. ಇಲ್ಲಿ ನಂಬರ್ ಆಫ್ ಪ್ರೋಸೆಸ್ ಅಂದ್ರೆ ಇಷ್ಟೇ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ಒಂದು ಉದ್ದಿಮೆ ಅಂತ ಬಂದಾಗ ಯಾವುದೇ ಒಂದು ವಸ್ತು ಒಂದೇ ಹಂತದಲ್ಲಿ ಅಂತಿಮ ವಸ್ತುವಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯವಿಲ್ವೋ ಅಂತಹ ಉದ್ಯಮಗಳು ಹಲವಾರು ಹಂತಗಳನ್ನ ಅಥವಾ ಹಲವಾರು ಸ್ಟೇಜಸ್ ಅನ್ನ ಅಥವಾ ಹಲವಾರು ಪ್ರೋಸೆಸ್ ಗಳನ್ನ ಹೊಂದಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಒನ್ ಇಂಡಸ್ಟ್ರೀಸ್ ಆರ್ ಎ ಫ್ಯಾಕ್ಟರಿ ಆರ್ ಎ ಕಂಪನಿ ಆರ್ ಎ ಅಂಡರ್ಟೇಕಿಂಗ್ಸ್ is they converted into the number of process ಅಂತ. ಅಲ್ಲಿ ನಂಬರ್ ಆಫ್ ಪ್ರೋಸೆಸ್ ಮೀನ್ಸ್ ನಂಬರ್ ಆಫ್ ಸ್ಟೇಜಸ್ ಅಂತೀವಿ. ಸ್ಟೇಜ್ 1, 2, 3 ಆಗ್ಬಹುದು ಅಥವಾ 1, 2 ನಲ್ಲಿ ಅದು ಫೈನಲ್ ಪ್ರಾಡಕ್ಟ್ ಆಗಿ ಬರಬಹುದು. ಹಾಗಾಗಿ ದ ಫ್ಯಾಕ್ಟರಿ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಪ್ರೋಸೆಸ್. ನಂಬರ್ 2, each process account is debited with all the direct cost and the overheads allocated are apportioned to the process. ಈಗಾಗಲೇ ನಾವು ಹೇಳಿದ್ವಿ ಈಚ್ ಪ್ರೋಸೆಸ್ ಅಕೌಂಟ್ ವಿಲ್ ಬಿ ಮೈಂಟೈನ್ಡ್ ಅಂತ. ಪ್ರತಿ ಒಂದು ಪ್ರೋಸೆಸ್ ಅಕೌಂಟ್ ಅನ್ನ ನಾವು ಮೈಂಟೈನ್ ಮಾಡ್ತಾ ಹೋಗ್ತೀವಿ. ಪ್ರೋಸೆಸ್ ಎ, ಪ್ರೋಸೆಸ್ ಬಿ, ಪ್ರೋಸೆಸ್ ಸಿ ಆಗಿರ್ಬೋದು, ಪ್ರೋಸೆಸ್ XYZ ಆಗಿರ್ಬೋದು, ಪ್ರೋಸೆಸ್ 1, 2, 3 ಆಗಿರ್ಬೋದು, ಹೀಗೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಪ್ರತಿ ಒಂದು ಪ್ರೋಸೆಸ್ ನಲ್ಲಿ ನಾವು ಇಲ್ಲಿ ಮೇಂಟೈನ್ ಅನ್ನ ಮಾಡ್ತಾ ಹೋಗ್ತೀವಿ. ಅಲ್ಲಿ ಮೇಂಟೈನ್ ಅನ್ನ ಮಾಡ್ತಕ್ಕಂಥದ್ದು ಏನಿದೆ ಅಂದ್ರೆ, ದ ಪ್ರೋಸೆಸ್ ಅಕೌಂಟ್ ಇಸ್ ಡೆಬಿಟೆಡ್ ವಿತ್ ದ ಆಲ್ ಡೈರೆಕ್ಟ್ ಕಾಸ್ಟ್. ಇಲ್ಲಿ ಕಾಸ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 types ಅಂತೀವಿ, ಡೈರೆಕ್ಟ್ ಕಾಸ್ಟ್ ಅಂಡ್ ಆಲ್ಸೋ ಇಂಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಡೈರೆಕ್ಟ್ ಕಾಸ್ಟ್ ಅಥವಾ ಇಂಡೈರೆಕ್ಟ್ ಕಾಸ್ಟ್ ಮೀನ್ಸ್ ಓವರ್ ಹೆಡ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಡೈರೆಕ್ಟ್ ಕಾಸ್ಟ್ ಮತ್ತು ಓವರ್ ಹೆಡ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಅದನ್ನೆಲ್ಲದನ್ನು ನಾವು ಏನ್ ಮಾಡ್ತೀವಿ, ಡೆಬಿಟೆಡ್ ಟು ಪ್ರೋಸೆಸ್ ಅಕೌಂಟ್ ಗೆ ನಾವು ಡೆಬಿಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಡೆಬಿಟ್ ಮಾಡತಕ್ಕಂಥದ್ದು ಏನಿದೆ ಆನ್ ದ ಬೇಸಿಸ್ ಆಫ್ ಪ್ರೊಪೋರ್ಷನೇಟ್ ಅಂತ ಹೇಳಿ ನಾವು ಕರಿತೀವಿ. ಏನು ಪ್ರೊಪೋರ್ಷನೇಟ್ ಇದೆಯಲ್ಲ ಆ ಪ್ರೊಪೋರ್ಷನೇಟ್ ಪ್ರಕಾರ ಪ್ರತಿಯೊಂದು ಪ್ರೋಸೆಸ್ ಅಕೌಂಟ್ ನಲ್ಲಿ ಆಯಾ ಪ್ರೋಸೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ
ಡೈರೆಕ್ಟ್ ಅಂಡ್ ಆಲ್ಸೋ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ದಟ್ ಮೀನ್ಸ್ ಈ ಓವರ್ ಹೆಡ್ ಏನಿದೆಯಲ್ಲ ಅದನ್ನೆಲ್ಲ ಡೆಬಿಟ್ ಮಾಡ್ತಾ ಹೋಗ್ತೀವಿ. ಆ ಡೆಬಿಟ್ ಮಾಡ್ತಾ ಹೋದ್ಮೇಲೆ ಏನ್ ಮಾಡ್ತೀವಿ, ಸೊ ಹಾಗಾದ್ರೆ ಇನ್ಪುಟ್ ಯೂನಿಟ್ಸ್ ಎಷ್ಟಾಗಿದೆ, ಹೌ ಮಚ್ ಇನ್ಪುಟ್ ಯೂನಿಟ್ಸ್ ಇದೆಯಲ್ಲ, ಇನ್ಪುಟ್ ಯೂನಿಟ್ಸ್ ಇಷ್ಟ ಆದ್ರೆ ಔಟ್ಪುಟ್ ಎಷ್ಟಾಗಿದೆ ಅಂತ ನೋಡ್ತೀವಿ. ಅಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಈಕ್ವಲ್ ಆಗಿದ್ರೆ ಸೊ ಇನ್ ಕೇಸ್ ದೇರ್ ಇಸ್ ನೋ ನಾರ್ಮಲ್ ಲಾಸ್, ದೇರ್ ಇಸ್ ನೋ ಅಬ್ನಾರ್ಮಲ್ ಲಾಸ್, ದೇರ್ ಇಸ್ ನೋ ಅಬ್ನಾರ್ಮಲ್ ಗೇನ್. ನೋಡಿ ಇನ್ಪುಟ್ ಎಷ್ಟಾಗಿದೆಯಾ ಅದಷ್ಟು ಔಟ್ಪುಟ್ ಆಗಿದೆ ಅಂದ್ರೆ ಯಾವುದೇ ರೀತಿಯಾದಂತಹ ಲಾಸಸ್ ಇಲ್ಲ ಎಂಬತಕ್ಕಂಥದ್ದು. ಇನ್ಪುಟ್ ಗಿಂತ ಔಟ್ಪುಟ್ ಕಡಿಮೆ ಆಗಿದೆ ಅಂದ್ರೆ ಆಟೋಮೆಟಿಕಲಿ ನೀವು ಫೈಂಡ್ ಔಟ್ ಅನ್ನು ಮಾಡ್ಬೇಕಾಗುತ್ತೆ, ನೋಡ್ಬೇಕಾಗತ್ತೆ. ಹಾಗಾದ್ರೆ ನಾರ್ಮಲ್ ಲಾಸ್ ಎಷ್ಟಾಗಿದೆ, ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ ಎಂಬತಕ್ಕಂಥದ್ದನ್ನ ಪ್ರತಿ ಒಂದು ಹಂತದಲ್ಲಿ ನಾವು ಪ್ರೋಸೆಸ್ ನಲ್ಲಿ ನೋಡೋದ್ರಿಂದ ಇಲ್ಲಿ ನಾವು ಇಷ್ಟೇ ಈಚ್ ಪ್ರೋಸೆಸ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ವಿತ್ ದ ಡೈರೆಕ್ಟ್ and the overheads allocated or apportioned to the process. Number 3 ಅಂತ ಬಂದ್ರೆ the output of the process is transferred to the next process in the sequences. Means in case input ಎಷ್ಟಾಯ್ತು ಅದರಿಂದ ಔಟ್ಪುಟ್ ಎಷ್ಟಾಯ್ತು, ಬ್ಯಾಲೆನ್ಸಿಂಗ್ ಎಷ್ಟಿದೆ ಅಂತಕ್ಕಂಥದ್ದನ್ನ ನೋಡ್ತಕ್ಕಂಥದ್ದು. ನಂಬರ್ 4 ಅಂತ ಬಂದ್ರೆ the finished product means the finished output of the last process or a final process is transferred to the finished goods or a finished stock account. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಒಂದು 3 ಪ್ರೋಸೆಸ್ ಇದೆ ಅಂತ ನಾವು ತಿಳ್ಕೊಂಡ್ರೆ, ಪ್ರೋಸೆಸ್ ಎ, ಪ್ರೋಸೆಸ್ ಬಿ ಅಂಡ್ ಆಲ್ಸೋ ಪ್ರೋಸೆಸ್ ಸಿ ಅಥವಾ ಪ್ರೋಸೆಸ್ ಸಿ ಅಂತ ನಾವು ತಿಳ್ಕೊಂಡ್ರೆ, ಪ್ರೋಸೆಸ್ ಫಸ್ಟ್ ಏನಿದೆಯಲ್ಲ ಇನ್ಪುಟ್ ಯೂನಿಟ್ಸ್ ಅಂತ ಏನಿದೆಯಲ್ಲ ಆ ಇನ್ಪುಟ್ ಯೂನಿಟ್ಸ್ ಅನ್ನ ರಾ ಮಟೀರಿಯಲ್ ಅಂತ ನಾವೇನ್ ಕರಿತೀವಲ್ಲ, ಇನ್ಪುಟ್ ಅನ್ನ ಫೀಡ್ ಇಟ್ ದ ಫ್ಯಾಕ್ಟರಿ ಅಥವಾ ಫೀಡ್ ಇಟ್ ದ ಮಿಷಿನ್ ಅಂತ ನಾವೇನ್ ಕರಿತೀವಲ್ಲ, ಫಸ್ಟ್ ಪ್ರೋಸೆಸ್ ಇನ್ಪುಟ್ ಅನ್ನ ನಾವೇನ್ ಮಾಡ್ತೀವಿ ಪ್ರೋಸೆಸ್ ಅಕೌಂಟ್ ಡೆಬಿಟ್ ಸೈಡ್. ಸಮ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಡೈರೆಕ್ಟ್ ಅಂಡ್ ಆಸ್ ವೆಲ್ ಆಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಓವರ್ ಹೆಡ್ಸ್ ಏನಿದೆಯಲ್ಲ ಅವೆಲ್ಲವನ್ನು ಪ್ರೋಸೆಸ್ ಅಕೌಂಟ್ ಡೆಬಿಟ್ ಸೈಡ್ ಮಾಡ್ತೀವಿ. ಆ ಪ್ರೋಸೆಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬಂದಾಗ ನೀವೇನ್ ಮಾಡ್ತೀರಿ, ಸೊ ಇನ್ ಕೇಸ್ ನಮ್ಮ ಪ್ರೊಸೀಜರ್ ಪ್ರಕಾರ ಸೊ ಇನ್ಪುಟ್ ಯೂನಿಟ್ಸ್ ಎಷ್ಟಿದೆ, ಔಟ್ಪುಟ್ ಯೂನಿಟ್ಸ್ ಎಷ್ಟಿದೆ, ಆ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಈಕ್ವಲ್ ಆಗಿದ್ರೆ ದೇರ್ ಇಸ್ ನೋ ನಾರ್ಮಲ್ ಲಾಸ್, ದೇರ್ ಇಸ್ ನೋ ಅಬ್ನಾರ್ಮಲ್ ಲಾಸ್, ದೇರ್ ಇಸ್ ನೋ ಅಬ್ನಾರ್ಮಲ್ ಗೇನ್. ಯಾವುದೇ ನಷ್ಟ ಇಲ್ಲ. ಇನ್ಪುಟ್ ಎಷ್ಟಾಗಿದೆಯೋ ಎಂಟೈರ್ ಔಟ್ಪುಟ್ ಆಗಿದೆ, ಆ ಎಂಟೈರ್ ಔಟ್ಪುಟ್ ಅನ್ನ ನೆಕ್ಸ್ಟ್ ಪ್ರೋಸೆಸ್ಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಿ. ಹಾಗಾದ್ರೆ ಪ್ರೋಸೆಸ್ ಎ ಟು ಪ್ರೋಸೆಸ್ ಬಿ ಏನ್ ಮಾಡ್ತೀರಿ, ಟ್ರಾನ್ಸ್ಫರ್ ಅನ್ನ ಮಾಡ್ತೀರಿ. ಹಾಗೆ ನೆಕ್ಸ್ಟ್ ಈಗ ಏನಾಗಿದೆ, ಸೆಕೆಂಡ್ ಪ್ರೋಸೆಸ್ ಹೋದ್ರೆ ಥರ್ಡ್ ಪ್ರೋಸೆಸ್ ಬಿ ಮತ್ತು ಸಿ ಮೇಲೆ ಅದಾದ್ರೆ ಕೊನೆಯ ಹಂತದಲ್ಲಿ ಪ್ರೋಸೆಸ್ ಸಿ ನಿಂದ ಏನ್ ಮಾಡ್ತೀರಿ, ಔಟ್ಪುಟ್ ಟ್ರಾನ್ಸ್ಫರ್ ಟು ದ ಫಿನಿಶ್ಡ್ ಗೂಡ್ಸ್ ಅಥವಾ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಪ್ರೋಸೆಸ್ ಲಾಸಸ್ ಅಂತ ಹೇಳಿ ನಾವು ಬರ್ತೀವಿ. ಹಾಗಾದ್ರೆ ಪ್ರೋಸೆಸ್ ಲಾಸಸ್ ಅಂದ್ರೆ ಏನು ನೋಡಿ, ಪ್ರೋಸೆಸ್ ಲಾಸಸ್ ಅಂದ್ರೆ ಬಂದಾಗ ಎನಿ ಲಾಸಸ್ ಅರೈಸಿಂಗ್ ಡ್ಯೂ ಟು means while converting the raw materials into the finished goods, certain wastage may be arises at the various stages of productions. Such waste or losses may arise due to evaporations, inefficiency, etc. Such the wastes are known as a process losses. The process losses may be classified into normal losses and as well as abnormal losses. ನೋಡಿ ಇಲ್ಲಿ process losses ಅಂತ ಹೇಳಿ ನಾವು ಬಂದಾಗ the raw material will be converted into the finished product. Some losses are arises due to evaporations ಅಂತ ಹೇಳ್ತೀವಿ, ಅಥವಾ in case some of the others ಅಂತ ಬಂದಾಗ ವೇಸ್ಟೇಜ್ ಅಂತ ನಾವು ಬರ್ತೀವಿ, ಅಥವಾ ಇನ್ಎಫಿಸಿಯನ್ಸಿ ಅಂತ ಹೇಳಿ ನಾವು ಕರಿತೀವಿ. ಇಂತಹ ಕಾರಣಗಳಿಂದಾಗಿ ಆಗ್ತಕ್ಕಂಥ ಲಾಸಸ್ ಏನಿದೆಯಲ್ಲ ಇದನ್ನ ಪ್ರೋಸೆಸ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. ನೋಡಿ ಇಲ್ಲಿ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದ ಫಿನಿಶ್ಡ್ ಪ್ರಾಡಕ್ಟ್ at the time of so in case arising due to any losses some of the important causes ಅಂತ ಬಂದಾಗ so in case evaporations ಅಂತೀವಿ, ವೇಸ್ಟೇಜ್ ಅಂತ ಹೇಳ್ತೀವಿ, ಅಥವಾ ಇನ್ಎಫಿಸಿಯನ್ಸಿ ಅಂತ ಹೇಳಿ ನಾವು ಕರಿತೀವಿ. ಇಂತಹ ಕೆಲವೊಂದು ಕಾರಣಗಳಿಂದಾಗಿ ಯಾವುದೇ ತರಹದ ನಷ್ಟಗಳು ಆದಂತಹ ಸಂದರ್ಭದಲ್ಲಿ ಅಂತಹ ನಷ್ಟವನ್ನ ಪ್ರೋಸೆಸ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. The process losses can be classified into two types ಅಂತ ಹೇಳಿ ನಾವು ಕರಿತೀವಿ. ಒಂದು ನಾರ್ಮಲ್ ಲಾಸಸ್, ಇನ್ನೊಂದು ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. ಆದ್ರೆ ವಾಟ್ ಮೀನ್ ಬೈ ಇನ್ ಕೇಸ್ ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರೆಯೋದಾದ್ರೆ
Any losses arising due to the normal factors like evaporations, withdrawal of taste, soil sampling, unavoidable spoilage quantities, etc. constitute the normal losses. These losses cannot be avoided. ಕೆಲವೊಂದು ಸಂದರ್ಭದಲ್ಲಿ ನಾವು ನಾರ್ಮಲ್ ಲಾಸಸ್ ಅಂತೀವಿ, ಸಾಮಾನ್ಯವಾಗಿ ಆಗ್ತಕ್ಕಂತಹ ನಷ್ಟಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಆಗ್ತಕ್ಕಂತಹ ನಷ್ಟಗಳು ಅಂತ ಹೇಳಿ ಬಂದಾಗ ದ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದ ಫಿನಿಶ್ಡ್ ಪ್ರಾಡಕ್ಟ್ ಅಂತ ಬಂದಾಗ ಸಮಕ ಲಾಸಸ್ ಆಗ್ತಕ್ಕಂಥದ್ದು. ಅಂತ ಲಾಸಸ್ಗಳು ಯಾವಾಗ, ಯಾವ ಕಾರಣದಿಂದ ಆಗ್ತಕ್ಕಂಥದ್ದು ಅನ್ನೋದಾದ್ರೆ ಈ ಎವಾಪರೇಷನ್ಸ್ ಅಂತೀವಿ, ಆವಿ ಆಗ್ತಕ್ಕಂಥದ್ದು. ಕೆಲವೊಂದು ವಸ್ತುಗಳನ್ನು ಉತ್ಪಾದನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಘನ ಮತ್ತು ದ್ರವ ಮತ್ತು ಅನಿಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಘನ, ದ್ರವ, ಅನಿಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸಮ್ ಆಫ್ ದ ಇನ್ ಕೇಸ್ ಇಲ್ಲಿ ಗ್ಯಾಸ್ ಅಂತ ಬಂದಾಗ, ಅನಿಲಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಗ್ಯಾಸ್ ಅಂತ ನಾವು ಕೊಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಆರ್ ಪ್ರೊಡ್ಯೂಸಿಂಗ್ ಆಫ್ ದ ಗ್ಯಾಸ್ ಅಂತ ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ಲೀಕೇಜ್ ಆಗ್ತಕ್ಕಂಥದ್ದಾಗ್ಬೋದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆವಿ ಆಗ್ತಕ್ಕಂಥ ಎವಾಪರೇಷನ್ಸ್ ಅಂತ. ಈಗ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ನಷ್ಟಗಳು ಆಗೋದಾದ್ರೆ ನೋಡಿ, ಗ್ಯಾಸ್ ಇಂಡಸ್ಟ್ರಿ ಅಂತ ಬಂದಾಗ, ನಂಬರ್ ಆಫ್ ಪ್ರೋಸೆಸ್ ಅಂತ ಬಂದಾಗ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಿ ಫೈನಲ್ ಸ್ಟೇಜ್ ತಲುಪಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ವೇಪರೇಷನ್ ಆಗ್ಬಹುದು, ಅಥವಾ ವೇಸ್ಟ್ ಆಗ್ಬಹುದು, ಅಥವಾ ಇನ್ನೂ ಕೆಲವೊಂದು ನಾವು ಕೊಡ್ತಕ್ಕಂಥದ್ದಾದ್ರೆ ಈಗಾಗಲೇ ಇರ್ತಕ್ಕಂಥದ್ದು ಏನಿದೆಯಲ್ಲ ಅಭಿರುಚಿ ಅಂತ ಹೇಳಿ ನಾವು ಕರಿತೀವಿ. ಅಭಿರುಚಿಯಲ್ಲಿ ಏನಾದ್ರೂ ಬದಲಾವಣೆಗಳಾಗಿ ಅದನ್ನ ನಾವು ಏನಾದ್ರೂ ಬದಲಾವಣೆಯಾಗಿ ಚೇಂಜಸ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ನಷ್ಟ ಆದ್ರೆ, ಅಥವಾ ಇನ್ನೂ ಒಂದು ಕೆಲವೊಂದು ಸಂದರ್ಭದಲ್ಲಿ ನಾವು ಶಾಂಪಲ್ಸ್ ಅಂತ ಹೇಳಿ ನಾವು ಕೊಡ್ತೀವಿ, ಗಿಫ್ಟ್ ಅಂತ ಹೇಳಿ ನಾವು ಕೊಡ್ತೀವಿ. ನೋಡಿ, ನೀವು ಯಾವ್ದಾದ್ರು ಒಂದು ಹೊಸ ಪ್ರಾಡಕ್ಟ್ ಅನ್ನ ನೀವು ಮಾರ್ಕೆಟ್ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಓಲ್ಡ್ ಪ್ರಾಡಕ್ಟ್ ಇದೆಯಲ್ಲ, ಆ ಓಲ್ಡ್ ಪ್ರಾಡಕ್ಟ್ ಜೊತೆಗೆ ಒಂದು ನ್ಯೂ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕ ಸಂದರ್ಭದಲ್ಲಿ ಸಮ್ ಸ್ಯಾಂಪಲ್ಸ್ ಅಂತ ಕೊಡ್ತಾರೆ. ಅಥವಾ ಇನ್ನೂ ಏನ್ ಮಾಡ್ತಾರೆ, ಕೆಲವೊಂದು ಪ್ರಾಡಕ್ಟ್ ಮಾರಾಟ ಆಗ್ತಾ ಇರಲ್ಲ, ಅದರ ಮಾರಾಟವನ್ನು ಇನ್ನೂ ಜಾಸ್ತಿ ಮಾಡ್ಬೇಕಾಗತ್ತೆ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕ್ವಾಂಟಿಟಿಯನ್ನ ಜಾಸ್ತಿ ಮಾಡ್ತಾರೆ. ಹಾಗೆ ಸಮ್ ಶಾಂಪಲ್ಸ್ ಅನ್ನ ಏನಾದ್ರು ಕೊಟ್ರೆ, ಅಥವಾ ಇನ್ನೂ ನಾವು ಕೆಲವೊಂದು ಕಾರಣಗಳನ್ನ ಹೇಳೋದಾದ್ರೆ ವೇಸ್ಟೇಜಸ್ ಅಂತ ಹೇಳಿ ನಾವು ಕರಿತೀವಿ. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ವೇಸ್ಟೇಜ್ ಆಗ್ತಕ್ಕಂಥದ್ದಾಗತ್ತೆ, ಅದನ್ನ ನಾವು ಯಾವ ಕಾರಣಕ್ಕೂ ತಡೆಯಕ್ ಆಗೋದಿಲ್ಲ. ಇಂತಹ ಕಾರಣಗಳಿಂದಾಗಿ, ಇಂತಹ ಅಂಶಗಳಿಂದಾಗಿ ಕೆಲವೊಂದು ನಷ್ಟ ಆದ್ರೆ ಅನ್ಅವಾಯ್ಡಬಲ್ ಅಂತ ಹೇಳಿ, ಇದನ್ನ ನಾವು ಯಾವ ಕಾರಣಕ್ಕೂ ತಡೆಯಕ್ ಆಗೋದಿಲ್ಲ. ಅನ್ಅವಾಯ್ಡಬಲ್ ಕಾಸಸ್ ಇವು. ಯಾವ ಕಾರಣದಿಂದಲೂ ಇವನ್ನ ಅವಾಯ್ಡ್ ಮಾಡಕ್ಕಾಗಲ್ಲ, ನಿಯಂತ್ರಣ ಮಾಡಕ್ಕಾಗಲ್ಲ. ನಿಯಂತ್ರಣವನ್ನ ತಪ್ಪಿ ಈಗ ಆಗ್ತಕ್ಕಂಥ ಈ ನಷ್ಟ ಏನಿದೆಯಲ್ಲ ನಾವು ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಇದನ್ನ ಔಟ್ ಟು ಟ್ರೀಟ್, ಹಾಗಾದ್ರೆ ನೀವು ಇದನ್ನ ಹೇಗೆ ಟ್ರೀಟ್ ಮಾಡ್ತೀರಿ ಅನ್ನೋದಾದ್ರೆ ದ ನಾರ್ಮಲ್ ಲಾಸಸ್ ಈಸ್ ಬೋರ್ನ್ ಬೈ ದ ಗುಡ್ ಯೂನಿಟ್ಸ್. ಈ ನಾರ್ಮಲ್ ಲಾಸಸ್ ಆಗಿರ್ತಕ್ಕಂಥ ಯೂನಿಟ್ಸ್ ಇದೆಯಲ್ಲ, ಇದನ್ನ ನಾವು ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ಯೂನಿಟ್ಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. when there is a normal losses is usually cost of remaining the good units are increased. The normal losses should be credited to the process account. In another words, the cost of a normal losses units will be separated in the good units. ಇಲ್ಲಿ ನೋಡಿ, ನಾವು ನಾರ್ಮಲ್ ಲಾಸಸ್ ಅಂತೀವಿ. ಇಲ್ಲಿ ನಾರ್ಮಲ್ ಲಾಸಸ್ ಅಂತ ಬಂದಾಗ how to calculate the normal losses. ಹಾಗಾದ್ರೆ ಹೌ ಟು ಕ್ಯಾಲ್ಕುಲೇಟ್ ದ ನಾರ್ಮಲ್ ಲಾಸಸ್ ಅಂತ ಒಂದು ಎಕ್ಸಾಂಪಲ್ ಅನ್ನ ನಾವು ಕೊಡೋಣ. ಇಲ್ಲಿ ಫಸ್ಟ್ ಪ್ರೋಸೆಸ್ ನಲ್ಲಿ ಇನ್ಪುಟ್ ಯೂನಿಟ್ಸ್ ಅಂತ ಹೇಳ್ಬಿಟ್ಟು 1000 ಯೂನಿಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ಇನ್ಪುಟ್ ಯೂನಿಟ್ಸ್ ಅಂತ ತಗೊಳ್ತೀವಿ. ಫಸ್ಟ್ ಪ್ರೋಸೆಸ್ ನಲ್ಲಿ ಇನ್ಪುಟ್ ಯೂನಿಟ್ಸ್ ಎಷ್ಟಿದೆ, 1000 ಯೂನಿಟ್ಸ್. ಹಾಗಾದ್ರೆ ನಾರ್ಮಲ್ ಲಾಸಸ್ 10% ಅಂತ ಬಂದಾಗ ನೋಡಿ, ನಾರ್ಮಲ್ ಲಾಸಸ್ 10% ಅಂತ ಬಂದಾಗ ಹೌ ಟು ಕ್ಯಾಲ್ಕುಲೇಟ್ ದ ನಾರ್ಮಲ್ ಲಾಸಸ್ ಅಂತ ಬಂದಾಗ ಇನ್ಪುಟ್ ಯೂನಿಟ್ಸ್ ಎಷ್ಟಿದೆ ಅದ್ರ ಮೇಲೆ ನೀವು 10% ಅನ್ನ ಮಾಡ್ತೀರಿ. ಹಾಗಾದ್ರೆ ಇನ್ಪುಟ್ ಯೂನಿಟ್ಸ್ 1000 ಯೂನಿಟ್ಸ್ ಆದ್ರೆ ಹಾಗಾದ್ರೆ ನಾರ್ಮಲ್ ಲಾಸಸ್ ಏನಾಗುತ್ತೆ, 1000 into 10 divided by 100 ಅಂದ್ರೆ so in case the normal losses unit is 100 units ಆಗುತ್ತೆ ಅಲ್ವಾ. 100 units will be treated as a good units ಅಂತ ಹೇಳಿ ಅವರು ಟ್ರೀಟ್ ಮಾಡ್ತಾರೆ. ಈ ಗುಡ್ ಯೂನಿಟ್ಸ್ ಅಂತ ಟ್ರೀಟ್ ಮಾಡ್ತಕ್ಕಂಥದ್ದನ್ನ ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ, ಪ್ರೋಸೆಸ್ ಅಕೌಂಟ್ ನಲ್ಲಿ, ಸೊ ಇನ್ ಕೇಸ್ ಕ್ರೆಡಿಟ್ ಸೈಡ್, ಸೊ ಬೈ ನಾರ್ಮಲ್ ಲಾಸಸ್ 10% ಆನ್ ಇನ್ಪುಟ್ ಯೂನಿಟ್ಸ್, ಸೊ ಇನ್ ಕೇಸ್ ಹೌ ಮಚ್ ಯೂನಿಟ್ಸ್ 100 ಯೂನಿಟ್ಸ್ ಅಂತ ಮಾಡ್ತೀವಿ. ಅದನ್ನ ವ್ಯಾಲ್ಯೂನ ಕನ್ಸಿಡರ್ ಮಾಡೋದಿಲ್ಲ. ಕೆಲವು ಸಂದರ್ಭದಲ್ಲಿ ಸೊ ಇನ್ ಕೇಸ್ ನಾರ್ಮಲ್ ಲಾಸಸ್ ತಕ್ಕಂಥದ್ದನ್ನ
ಏನಾದ್ರೂ ಅವನು ಚಾರ್ಜ್ ಅನ್ನು ಮಾಡಕ್ಕೆ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಚಾರ್ಜ್ ಮಾಡ್ತೀವಿ. ಇಲ್ಲಾಂದ್ರೆ ಯೂನಿಟ್ಸ್ ಮಾತ್ರ ಗುಡ್ ಯೂನಿಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಆದ್ರೆ ಅದರ ವ್ಯಾಲ್ಯೂಸ್ ಕೆಲವು ಸಂದರ್ಭದಲ್ಲಿ information is given in the problem that will be taken, otherwise there is not taken. Now next ನಾವು ಬಂದ್ರೆ so in case by abnormal losses ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ abnormal losses ಅಂತ ನಾವು ಬಂದ್ರೆ ಆಗ abnormal losses ಅನ್ನ ನೀವು so find out ಅನ್ನ ಮಾಡ್ತಕ್ಕಂಥದ್ದಾದ್ರೆ any losses arising due to the abnormal factors are known as the abnormal losses, such as is a over and above the normal losses. The losses due to the carelessness, machine breakdown, accident, use of a defective materials and so on. There is known as a abnormal losses. ಇಲ್ಲಿ abnormal losses ಅಂತ ನಾವು ಬಂದ್ರೆ ಇಲ್ಲಿ abnormal losses ಅನ್ನ same in case we treated as a so in case we process account credit side ನಾವು ಟ್ರೀಟ್ ಮಾಡ್ತೀವಿ. ಇಲ್ಲಿ ಕ್ರೆಡಿಟ್ ಸೈಡ್ ಅನ್ನ ಟ್ರೀಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಹೌ ಟು ಸೊ ಇನ್ ಕೇಸ್ ಬೈ ಕ್ಯಾಲ್ಕುಲೇಟ್ ದ ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಬರೋದಾದ್ರೆ ವಾಟ್ ಆರ್ ದ ಕಾಸಸ್ ಆಫ್ ಎ ಅಬ್ನಾರ್ಮಲ್ ಲಾಸಸ್. ಹಾಗಾದ್ರೆ ಯಾವ ಕಾರಣಗಳಿಂದಾಗಿ ಈ ಅಬ್ನಾರ್ಮಲ್ ಲಾಸಸ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಅಬ್ನಾರ್ಮಲ್ ಲಾಸಸ್ ಆಗ್ತಕ್ಕಂಥ ಕಾರಣ ಅಂದ್ರೆ ಕೇರ್ಲೆಸ್ನೆಸ್ ಅಂತ ಹೇಳ್ತೀವಿ, ಅಲಕ್ಷ್ಯತನ ಅಂತ ಹೇಳ್ತೀವಿ, ಅಥವಾ ಸೋಂಬೇರಿತನದಿಂದ ಏನಾದ್ರೂ ನಷ್ಟ ಅನುಭವಿಸಿದ್ರೆ ಅಥವಾ ನಷ್ಟ ಆದ್ರೆ, ಅಥವಾ ಇನ್ ಕೇಸ್ ಬೈ ಎನಿ ಆಕ್ಸಿಡೆಂಟ್ ಅಂತೀವಿ. ಎನಿ ಆಕ್ಸಿಡೆಂಟ್ ಆಕಸ್ಮಿಕವಾಗಿ ಉತ್ಪಾದನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರೋಸೆಸ್ ನಲ್ಲಿ ಅಪಘಾತಗಳು ಏನಾದ್ರೂ ಜರುಗಿ ಅಂತ ಸಂದರ್ಭದಲ್ಲಿ ನಷ್ಟ ಆದ್ರೆ, ಮೆಷಿನ್ ಬ್ರೇಕ್ ಡೌನ್ ಅಂತೀವಿ, ಪವರ್ ಫೇಲ್ಯೂರ್ ನಿಂದ ಮೆಷಿನ್ ಬ್ರೇಕ್ ಡೌನ್ ಆಗಿ ಅಂತ ಸಂದರ್ಭದಲ್ಲಿ ಉತ್ಪಾದನೆಯಲ್ಲಿ ವ್ಯತ್ಯಾಸ ಏನಾದ್ರೂ ಆಗಿ ನಷ್ಟ ಆದ್ರೆ, ಅಥವಾ ಅನದರ್ ಒನ್ ಇಸ್ ಅಂತ ಹೇಳಿ ನಾವು ಬಂದ್ರೆ ಇನ್ನು ಬಹಳ ಮುಖ್ಯವಾಗಿ ಕೆಲವೊಂದು ಹೇಳ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಅಬ್ನಾರ್ಮಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಅಬ್ನಾರ್ಮಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ನಾವು ಕರೆಯೋದಾದ್ರೆ ಸೊ ಈ ಕೇಸ್ ಡಿಫೆಕ್ಟಿವ್ ಮೆಟೀರಿಯಲ್ಸ್ ಅಂತ ಹೇಳಿ ನಾವು ಕರಿತೀವಿ. ನಾವು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ಆ ಮೆಟೀರಿಯಲ್ಸ್ ಏನಿದೆ, ರಾ ಮೆಟೀರಿಯಲ್ಸ್ ಏನಿದೆ ಅದು ಡಿಫೆಕ್ಟಿವ್ ಮೆಟೀರಿಯಲ್ಸ್ ಆಗಿದ್ರೆ, ಅಥವಾ ಅಂತ ಸಂದರ್ಭದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದನ್ನು ಉತ್ಪಾದನೆಯಲ್ಲಿ ಏನಾದ್ರು ಪ್ರಾಡಕ್ಟಿನ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗಿ ಅಂತ ಸಂದರ್ಭದಲ್ಲಿ ಏನಾದ್ರು ನಷ್ಟ ಆದ್ರೆ ಇದನ್ನ ನಾವು ಅಬ್ನಾರ್ಮಲ್ ಲಾಸ್ ಅಂತ ಹೇಳಿ ನಾವು ಕರಿತೀವಿ. ಇದನ್ನ ನಿಯಂತ್ರಣವನ್ನ ನಿಯಂತ್ರಣವನ್ನ ಮಾಡಬಹುದು. ಆದ್ರೆ ಕೇರ್ಲೆಸ್ನೆಸ್ ಆಗ್ಬಹುದು, ಮೆಷಿನ್ ಬ್ರೇಕ್ ಡೌನ್ ಆಗಿರ್ಬೋದು, ಅಥವಾ ಇಲ್ಲಿ ವರ್ಕರ್ಸ್ ನೆಗ್ಲಿಜೆನ್ಸ್ ಅಂತ ನಾವೇನ್ ಕರಿತೀವಿ, ಇವು ಕೆಲವೊಂದು ನಮ್ಮ ಒಂದು ನಿಯಂತ್ರಣವನ್ನ ತಪ್ಪದೆ ಅಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಆದ್ರೂ ಸಹ ನಮ್ಮ ಅಲಕ್ಷ್ಯದಿಂದಾಗಿ ಅಥವಾ ಬೇಜವಾಬ್ದಾರಿತನದಿಂದಾಗಿ ಇಂತಹ ಕಾರಣಗಳಿಂದ ಏನಾದ್ರೂ ನಷ್ಟ ಆದ್ರೆ ಅಂತದ್ಗಳನ್ನ ನಾವು ಅಬ್ನಾರ್ಮಲ್ ಲಾಸಸ್ ಅಂತೀವಿ. ಈ ಅಬ್ನಾರ್ಮಲ್ ಲಾಸಸ್ ಅನ್ನ ಪ್ರೋಸೆಸ್ ಅಕೌಂಟ್ ಇನ್ ಕೇಸ್ ಕ್ರೆಡಿಟ್ ಸೈಡ್ ನಾವು ತೋರಿಸ್ತೀವಿ. ಹಾಗಾದ್ರೆ ಹೌ ಟು ಕ್ಯಾಲ್ಕುಲೇಟ್ ಅಂತ ಬಂದಾಗ ಇಲ್ಲಿ ನೀವು ನಾರ್ಮಲ್ ಔಟ್ಪುಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಹಾಗಾದ್ರೆ ನಾರ್ಮಲ್ ಔಟ್ಪುಟ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ? ಈಗಾಗಲೇ ನೀವು ನಾರ್ಮಲ್ ಲಾಸಸ್ ಅಂತ ಬಂದಾಗ ನೀವ್ ಏನ್ ಮಾಡಿದ್ರಿ, ಇನ್ಪುಟ್ ಯೂನಿಟ್ಸ್ ಅನ್ನ ಮಾಡ್ಕೊಂಡ್ರಿ, ಅಥವಾ ಇನ್ಪುಟ್ ಯೂನಿಟ್ಸ್ ಇದೆ, ಆ ಇನ್ಪುಟ್ ಯೂನಿಟ್ಸ್ ನಲ್ಲಿ ನಾರ್ಮಲ್ ಲಾಸಸ್ ಅನ್ನ ನೀವು ಮಾಡ್ಕೊಳ್ತೀರಿ. ನಾರ್ಮಲ್ ಲಾಸಸ್ ಅನ್ನ ಮಾಡ್ಕೊಂಡ್ಮೇಲೆ ಸ್ಕ್ರಾಪ್ ವ್ಯಾಲ್ಯೂ ಅನ್ನು ಮಾಡ್ಕೊಳ್ತೀವಿ, ಸೇಲ್ ಆಫ್ ಸ್ಕ್ರಾಪ್ ಅಂತ ಹೇಳ್ತೀವಿ. ಆಮೇಲೆ ಫೈನಲ್ ಆಗಿ ಸೊ ಆಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ನೆಕ್ಸ್ಟ್ ಪ್ರೋಸೆಸ್ ಬರ್ತೀವಿ. ಇಲ್ಲಿ ಇನ್ಪುಟ್ ಯೂನಿಟ್ಸ್ ಗಿಂತ ನೋಡಿ, ಇನ್ಪುಟ್ ಯೂನಿಟ್ಸ್ ಇದೆ ಮತ್ತೆ ಔಟ್ಪುಟ್ ಯೂನಿಟ್ಸ್ ಇದೆ. ಇನ್ಪುಟ್ ಯೂನಿಟ್ಸ್ ನಲ್ಲಿ ಸೊ ನಾರ್ಮಲ್ ಲಾಸಸ್ ಅನ್ನ ಲೆಸ್ ಮಾಡ್ತೀರಿ. ನಾರ್ಮಲ್ ಲಾಸಸ್ ಅನ್ನ ಲೆಸ್ ಮಾಡಿದ್ರೆ ನೀವು ಸೊ ನಾರ್ಮಲ್ ಔಟ್ಪುಟ್ ಸಿಗುತ್ತೆ. ನಾರ್ಮಲ್ ಔಟ್ಪುಟ್ ಸಿಗುತ್ತೆ. ಇನ್ಪುಟ್ ಯೂನಿಟ್ ಮತ್ತು ನಾರ್ಮಲ್ ಔಟ್ಪುಟ್, ನೀವು ಇನ್ಪುಟ್ ಯೂನಿಟ್ ನಲ್ಲಿ ನಾರ್ಮಲ್ ಔಟ್ಪುಟ್ ಅನ್ನ ಲೆಸ್ ಮಾಡಿ ಇನ್ನೂ ರಿಮೈನಿಂಗ್ ಬ್ಯಾಲೆನ್ಸ್ ಆಫ್ ಯೂನಿಟ್ ಉಳಿತು ಅಂದ್ರೆ ಅದನ್ನ ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. ನೋಡಿ ಫಾರ್ ಎಕ್ಸಾಂಪಲ್ ಈಗಾಗಲೇ ಹೇಳಿದ್ವಿ ನಾವು 1000 ಯೂನಿಟ್ಸ್ ಇನ್ಪುಟ್ ಯೂನಿಟ್ಸ್ ಇತ್ತು ಅಂತ 10% ಆಫ್ ಎ ಇನ್ ಕೇಸ್ ನಾರ್ಮಲ್ ಲಾಸಸ್ ಅಂದ್ವಿ, ಅಲ್ಲಿ 100 ಯೂನಿಟ್ಸ್ ಹೋಯ್ತು. ಆಕ್ಚುಯಲ್ ಔಟ್ಪುಟ್ ಟು ಟ್ರಾನ್ಸ್ಪೋರ್ಟ್ ಟು ದ ನೆಕ್ಸ್ಟ್ ಪ್ರೋಸೆಸ್ 800 ಯೂನಿಟ್ಸ್ ಇದೆ ಅಂತ ನೋಡಿ. ಇನ್ಪುಟ್ ಫಸ್ಟ್ ಪ್ರೋಸೆಸ್ ನಲ್ಲಿ ಎಷ್ಟಿತ್ತು, 1000 ಯೂನಿಟ್ಸ್. ನಾರ್ಮಲ್ ಲಾಸಸ್ ಆಗಿದ್ದೆಷ್ಟು 10% ಆಫ್ ಇನ್ಪುಟ್ ಯೂನಿಟ್ಸ್, ಅಲ್ಲಿ 10% ಆದ್ರೆ 100 ಯೂನಿಟ್ಸ್ ಆಯ್ತು. ಅಲ್ಲಿಗೆ ಸೊ 1000 ಯೂನಿಟ್ಸ್ ಮೈನಸ್ 100 ಯೂನಿಟ್ಸ್ is equal to 900 units. 900 units will be treated as normal output ಅಂತ ಹೇಳಿ ನಾವು ಕರಿತೀವಿ. actual output transfer to the next process ಅಂತ ಹೇಳಿ ಬಂದ್ರೆ ಬರೀ 800 units ಮಾತ್ರ
ಟ್ರಾನ್ಸ್ಫರ್ ಆಗಿದೆ. ಅಲ್ಲಿಗೆ 800 ಯೂನಿಟ್ಸ್ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ನಾರ್ಮಲ್ ಔಟ್ಪುಟ್ ಎಷ್ಟು ನಮ್ದು? ನಾರ್ಮಲ್ ಔಟ್ಪುಟ್ 900 ಅಲ್ಲ ನಮ್ದು. ಸೊ ಈಗ 900 ನಲ್ಲಿ ಇಲ್ಲಿ ಆಕ್ಚುಯಲ್ ಔಟ್ಪುಟ್ ಆಗಿರ್ತಕ್ಕಂಥದ್ದು 800. ಇಲ್ಲಿ ನೋಡಿ 1000 ಮೈನಸ್ 100 ಯೂನಿಟ್ಸ್ is equal to 900 will be normal output. ನಾರ್ಮಲ್ ಔಟ್ಪುಟ್ ನಲ್ಲಿ ಆಕ್ಚುಯಲ್ ಔಟ್ಪುಟ್ ಅನ್ನು ನೀವು ಲೆಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಇದೆಯಲ್ಲ, ಆ ರಿಮೈನಿಂಗ್ ಬ್ಯಾಲೆನ್ಸ್ 100 ಅಬ್ನಾರ್ಮಲ್ ಲಾಸಸ್ ಅಂತ. ಇಲ್ಲಿ ನೋಡಿ ಎಷ್ಟಾಗಿದ್ದು ಇನ್ಪುಟ್ 1000, ನಾರ್ಮಲ್ ಲಾಸಸ್ 100 ಯೂನಿಟ್ಸ್. ಅಲ್ಲಿ 900 ನಾರ್ಮಲ್ ಔಟ್ ಆಗಿದೆ, ನಾರ್ಮಲ್ ಔಟ್ಪುಟ್. ಅಲ್ಲಿಗೆ ಆಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಪ್ರೋಸೆಸ್ 800 ಇದೆ. ಆ ಬ್ಯಾಲೆನ್ಸ್ ಇದೆಯಲ್ಲ 100 ಯೂನಿಟ್ಸ್, ಅದನ್ನ ನಾವು ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು